ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ. ನೆಲಮಂಗಲದಲ್ಲಿ BLOಗಳ ಕಳ್ಳಾಟ ಬಯಲಾಗಿದೆ. ಮನೆ ಮನೆಗೆ ಹೋಗುವ ಬದಲು ಮಸೀದಿಯಲ್ಲಿಯೇ ಕುಳಿತುಕೊಂಡು SIR ಪತ್ರ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಯಲ್ಲಿ BLOಗಳ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ನಿಯಮದಂತೆ ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ಸಂಗ್ರಹಿಸಬೇಕಾಗಿದ್ದಂತಹ ಅಧಿಕಾರಿಗಳು ನೆಲಮಂಗಲ ನಗರದ ಮಸೀದಿಯೊಂದರಲ್ಲಿ ಕುಳಿತಲ್ಲೇ ಪರಿಷ್ಕರಣೆಯನ್ನ ನಡೆಸಿದ್ದಾರೆ. ಮಸೀದಿಗೆ ಸಾರ್ವಜನಿಕರು ಹಾಗೂ ಮಹಿಳೆಯರನ್ನ ಕರೆಸಿಕೊಂಡ BLOಗಳು ಅಲ್ಲಿಯೇ ಅವರಿಂದ ಮಾಹಿತಿಯನ್ನ ಪಡೆದು SIR ಪತ್ರಗಳನ್ನ ವಿತರಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನ ಗಾಳಿಗೆ ತೂರಿ ಒಂದೇ ಸೂರಿನಡಿ ಜನರನ್ನ ಗುಂಪುಗೂಡಿಸಿ ನಿಯಮವನ್ನ ಉಲ್ಲಂಘಿಸುತ್ತಿರುವಂತಹ ಅಧಿಕಾರಿಗಳ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಮನೆ ಮನೆಗೆ ಹೋಗಿ ವಿತರಿಸಬೇಕು ಅಂತ ಹೇಳಿದ್ರೆ, ಆದರೆ ಇಲ್ಲಿ ನೋಡಿ ಎಲ್ಲ ಮನೆ ಮನೆಗಳಿಗೆ ಹೋಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಎಲ್ಲದನ್ನು ಕೂಡ ಸಂಗ್ರಹಿಸಬೇಕು ಅಂತೆಲ್ಲ ಒಂದು ರೂಲ್ಸನ್ನು ಮಾಡಿದರೆ, ಇಲ್ಲಿ ನೋಡಿ ಇವರೆಲ್ಲರೂ ಕೂಡ ಆರಾಮವಾಗಿ ಮಸೀದಿಯಲ್ಲಿ ಕುಳಿತುಕೊಂಡು SIR ಪತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ನೆಲಮಂಗಲದ ಮಸೀದಿಯೊಂದರಲ್ಲಿ ಕುಳಿತಲ್ಲೇ ಪರಿಷ್ಕರಣೆಯನ್ನು ನಡೆಸ್ತಾ ಇದ್ದಾರೆ. ಮನೆಗೆ ಹೋದ್ರೂ ಕೂಡ ಕಷ್ಟ, ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ. ನೋಡಿ, ಇವರೊಂದು ಮಸೀದಿಯಲ್ಲೇ ಕೂತ್ಕೊಂಡು ಪರಿಷ್ಕರಣೆಯನ್ನು ನಡೆಸ್ತಾ ಇದ್ದಾರೆ. ಮಸೀದಿಗೆ ಸಾರ್ವಜನಿಕರು ಹಾಗೆ ಮಹಿಳೆಯರನ್ನ ಕರೆಸಿಕೊಂಡ BLOಗಳು ಅಲ್ಲಿಯೇ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು SIRಗೆ ಪತ್ರಗಳನ್ನು ವಿತರಿಸ್ತಿರುವುದು ಬೆಳಕಿಗೆ ಬಂದಿದೆ. ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ. ಏನೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಇತ್ತು ಅದೆಲ್ಲ ಬೇಡ, ಅದೆಲ್ಲದನ್ನು ಕೂಡ ಗಾಳಿಗೆ ತೂರಿ ಒಂದೇ ಸೂರಿನಡಿ ಆರಾಮ ಕುತ್ಕೊಂಡು ಜನರನ್ನ ಗುಂಪುಗೂಡಿಸಿ ನಿಯಮ ಉಲ್ಲಂಘಿಸುತ್ತಿರುವಂತಹ ಅಧಿಕಾರಿಗಳ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. BLOಗಳಿಂದಲೇ ಒಂದು ಅರ್ಜಿಗೆ 50 ರೂಪಾಯಿ ಡೀಲ್. SIR ಬಗ್ಗೆ ಸಾರಾ ಮಹೇಶ್ ಭೀಕರ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿಯೂ ಕೂಡ ಭಾರಿ ಅಕ್ರಮ ನಡೀತಾ ಇದೆ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಅತ್ಯಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮೈಸೂರಿನಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದಂತಹ ಅವರು, ಮೈಸೂರು ಜಿಲ್ಲೆಯ KR ನಗರದ 3 ಪ್ರಮುಖ ವಾರ್ಡ್ಗಳಲ್ಲಿ ಯಾರದೋ SIR ಅರ್ಜಿಗಳನ್ನ ಇನ್ಯಾರೋ ಕೂತು ಭರ್ತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ವತಃ BLOಗಳೇ ಸಾಥನ್ನ ನೀಡ್ತಾ ಇದ್ದಾರೆ. ಬಿಸಿಲಿನಲ್ಲಿ ತಮಗೆ ಪ್ರತಿ ಮನೆಗೆ ಹೋಗಿ ತಪಾಸಣೆ ಮಾಡೋದಕ್ಕೆ ಆಗಲ್ಲ ಅಂತ ಕಾರಣಕ್ಕೆ ಒಂದು ಅರ್ಜಿಗೆ 50 ರೂಪಾಯಿ ಕೊಟ್ಟು ಕೆಲವು ರಾಜಕೀಯ ಕಾರ್ಯಕರ್ತರಿಂದ ಅಕ್ರಮವಾಗಿ ಅರ್ಜಿಗಳನ್ನು ಭರ್ತಿ ಮಾಡಿಸ್ತಾ ಇದ್ದಾರೆ ಅಂತ ಈ ಒಂದು ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ನೋಡಿ, ಬಿಸಿಲಲ್ಲಿ ಓಡಾಡೋದಕ್ಕಾಗೋದಿಲ್ಲ, ಅದಕ್ಕೆ ಕೂತಲ್ಲೇ ಕೆಲಸ ಮುಗಿಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಗೆ 50 ರೂಪಾಯಿ ಕೊಟ್ಟು ಕೆಲವು ರಾಜಕೀಯ ಕಾರ್ಯಕರ್ತರು ಯಾರಿರ್ತಾರೆ ನೋಡಿ ಅವ್ರನ್ನ ಕರ್ಕೊಬಂದು ಕೂರಿಸಿ ಅಕ್ರಮವಾಗಿ ಅರ್ಜಿಗಳನ್ನು ಭರ್ತಿ ಮಾಡಿಸ್ತಾ ಇದ್ದಾರೆ. ಈ ಸಾಮೂಹಿಕ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಬಹಿರಂಗ ಸಮರ್ಥಿಸಿಕೊಂಡಿರುವಂತಹ ಗೃಹ ಸಚಿವರ ಹೇಳಿಕೆಗೆ ತೀವ್ರ ಗರಂ ಆಗಿರುವ ಸಾರಾ ಮಹೇಶ್, ಗೃಹ ಸಚಿವರಿಗೆ ಕನಿಷ್ಠ ಕಾನೂನಿನ ಅರಿವೇ ಇಲ್ಲ, ಕಾನೂನು ಗೊತ್ತಿರುವವರು ಯಾರು ಈ ರೀತಿಯಾಗಿ ಮಾತನಾಡೋದಿಲ್ಲ, ಬೇರೆ ಯಾವ ಸಚಿವರು ಈ ಬಗ್ಗೆ ತುಟಿ ಬಿಚ್ತಾ ಇಲ್ಲ, ಆದರೆ ಗೃಹ ಸಚಿವರು ಮಾತ್ರ ಯಾಕೆ ಈ ಕಾನೂನು ಬಾಹಿರ ಕೆಲಸವನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ? SIR ಅಂದ ತಕ್ಷಣ ಗೃಹ ಸಚಿವರಿಗೆ ಅಷ್ಟೊಂದು ಭಯ ಯಾಕೆ ಅಂತ ಖಾರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದೇ ವೇಳೆ ಇಡೀ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿ ಎಬ್ಸಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 50-50 ಅನುಪಾತದ ಸೈಟ್ ಹಂಚಿಕೆ ಹಗರಣದ ಕುರಿತು ಆಕ್ರೋಶ ಹೊರಹಾಕಿದ ಸಾರಾ ಮಹೇಶ್, ಈ 50-50 ಅನುಪಾತದ ಸೈಟ್ ಹಂಚಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಬೃಹತ್ ಭ್ರಷ್ಟಾಚಾರ ಕೂಡ ನಡೆದಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ಇದರ ತನಿಖೆ ನಡೆಸಿರುವಂತಹ ತನಿಖಾ ಆಯೋಗಗಳು ವರದಿಯನ್ನ ಕೂಡ ನೀಡಿವೆ. ಆದರೂ ಕೆಲವರು ಜನರನ್ನ ಸಂಪೂರ್ಣವಾಗಿ ದಾರಿ ತಪ್ಪಿಸಿ ಈ 50-50 ಅನುಪಾತದ ಸೈಟ್ಗಳನ್ನ ರಾಜಾರೋಷವಾಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಈ ಎಲ್ಲಾ ಸೈಟ್ಗಳನ್ನ ತನ್ನ ವಶಕ್ಕೆ ಪಡೆದುಕೊಂಡು ಮುಟುಗೋಲನ್ನ ಹಾಕಬೇಕು ಮತ್ತು ಇವುಗಳ ಮಾರಾಟ ಪ್ರಕ್ರಿಯೆಯನ್ನ ತಕ್ಷಣವೇ ನಿಲ್ಲಿಸಬೇಕು. ಸಚಿವರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ಈ ಒಂದು 50-50 ಅನುಪಾತದ ಎಲ್ಲ ಸೈಟ್ಗಳ ರದ್ದತಿಗೆ ತಕ್ಷಣವೇ ಕಠಿಣ ಆದೇಶವನ್ನು ಹೊರಡಿಸಬೇಕು. ಇಲ್ಲದಿದ್ದರೆ ನಾವು ಮೂಡಾ ಕಚೇರಿ ಮುಂದೆ ನಿಂತು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಲೋಕಾಯುಕ್ತದ
ತಾರತಮ್ಯದ ವಿರುದ್ಧವೂ ಕೂಡ ತೀವ್ರ ವಾಗ್ದಾಳಿ ನಡೆಸಿದಂತಹ ಮಾಜಿ ಸಚಿವರು ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತದವರು ದೊಡ್ಡ ದೊಡ್ಡ IPS ಮತ್ತು IAS ಅಧಿಕಾರಿಗಳ ಮನೆಗಳ ಮೇಲೆ ಯಾಕೆ ದಾಳಿ ಮಾಡ್ತಾ ಇಲ್ಲ ಅಂತ ನೇರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. IAS ಹಾಗೆ IPS ಅಧಿಕಾರಿಗಳ ವಲಯದಲ್ಲಿ ಯಾರು ಭ್ರಷ್ಟರೇ ಇಲ್ವಾ, ಅಥವಾ ಅವ್ರು ಯಾರು ಲಂಚವನ್ನೇ ಪಡೆದೇ ಇಲ್ವಾ? ಲೋಕಾಯುಕ್ತದ ಕಠಿಣ ಕಾನೂನಿನಿಂದ ಈ ದೊಡ್ಡ ಅಧಿಕಾರಿಗಳು ಏನಾದರೂ ಹೊರಗಿದಾರಾ ಅಂತ ಚಾಟಿಯನ್ನು ಬೀಸಿದ್ದಾರೆ. ಭ್ರಷ್ಟರು ಅಂದ ಮೇಲೆ ಅವರು ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಇದ್ರೂ ಕೂಡ ಇರ್ತಾರೆ, ಎಲ್ಲ ಇಲಾಖೆಯಲ್ಲೂ ಕೂಡ ಇರ್ತಾರೆ. ಆದರೆ ಲೋಕಾಯುಕ್ತದವರು ಮಾತ್ರ ಇಂತಹ ದೊಡ್ಡ IAS ಮತ್ತು IPS ಅಧಿಕಾರಿಗಳನ್ನು ಬಿಟ್ಟು ಬರೀ ಕೆಳಮಟ್ಟದ ಬೇರೆಯವರ ಮನೆಗಳ ಮೇಲೆ ಯಾಕೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಸಾರಾ ಮಹೇಶ್ ಅವರು ತೀವ್ರವಾದಂತಹ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.